ನಮಸ್ಕಾರ ಕರ್ನಾಟಕ. ಮಹಾರಾಷ್ಟ್ರ ಪೊಲೀಸರು ಅಬ್ದುಲ್ ಖಾದರ್ ಅನ್ನೋ ವ್ಯಕ್ತಿಯನ್ನು ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಮಹಾರಾಷ್ಟ್ರದ ಆಂಟಿ ಡ್ರಗ್ ಸ್ಕ್ವಾಡ್ ಅವರು ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಅಬ್ದುಲ್ ಖಾದರ್ ಅನ್ನೋ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಅವನ ಮುಖಾಂತರ ಬೆಳಗಾವಿನಲ್ಲಿ ಪ್ರಶಾಂತ್ ಯಲ್ಲಪ್ಪ ಅನ್ನೋ ಡ್ರಗ್ ಪೆಡ್ಲರ್ನ ಟ್ರೇಸ್ ಮಾಡ್ತಾರೆ. ತದನಂತರ ಪ್ರಶಾಂತ್ ಯಲ್ಲಪ್ಪನನ್ನು ಇಂಟ್ರಾಗೇಟ್ ಮಾಡಿದಾಗ ಸಿಕ್ಕಾಕೊಳ್ಳೋದು ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಡ್ರಗ್ಸ್ ತಯಾರು ಮಾಡೋ ಘಟಕಗಳು. ಮಹಾರಾಷ್ಟ್ರ ಪೊಲೀಸರು ಸುಮ್ಮನೆ ಕೂರದೆ ತಮ್ಮ ಸ್ಕ್ವಾಡನ್ನು ಕರ್ಕೊಂಬಂದು ಬೆಂಗಳೂರಿನ 3 ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ರೈಡನ್ನು ಮಾಡ್ತಾರೆ. ಐ ಥಿಂಕ್ ಸರ್ಚನ್ನು ಮಾಡ್ತಾರೆ. ಆ್ಯಸ್ ಪರ್ ದ ರಿಪೋರ್ಟ್ಸ್, ಮಹಾರಾಷ್ಟ್ರ ಆಂಟಿ ಡ್ರಗ್ ಸ್ಕ್ವಾಡಿನ ರಿಪೋರ್ಟ್ ಪ್ರಕಾರ ಸುಮಾರು 55.88 ಕೋಟಿ ರೂಪಾಯಿಯ MDMA ಡ್ರಗ್ಸ್, ನಾನಾ ರೀತಿಯ ಡ್ರಗ್ಸ್ಗಳು ಸಿಕ್ಕಾಕೊಂಡಿದೆ. ಅವ್ರಿಗೆ ಸೀಸ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಮಹಾರಾಷ್ಟ್ರದ ಪೊಲೀಸವರು ಬೆಂಗಳೂರಲ್ಲಿರೋ ಫ್ಯಾಕ್ಟ್ರಿಗಳನ್ನು ರೈಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪೊಲೀಸರು, ಕರ್ನಾಟಕದ ಹೆಸರಾಂತ ಪೊಲೀಸರು ಬೆಳಗ್ಗೆ ಎದ್ರೆ ತಮ್ಮನ್ನು ತಾವು ಸೂಪರ್ ಕಾಪ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳೋ ಅಂಥ ಪೊಲೀಸರು ಕಥೆ ಕಾಯ್ತಾ ಇದ್ರ ಅನ್ನೋ ಪ್ರಶ್ನೆಯನ್ನು ನೇರವಾಗಿ ಕೇಳಬೇಕಾಗಿದೆ. ಆಮೇಲೆ ಇದ್ರ ಬಗ್ಗೆ ಬನ್ನಿ, ಐ ಥಿಂಕ್ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಮಾಡಿದ್ದಾರೆ. ಆ ರಿಯಾಕ್ಷನ್ ಒಮ್ಮೆ ನೋಡೋಣ. ಅವರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಮಾಹಿತಿ ಖಂಡಿತವಾಗಿ ಸಿಕ್ಕಿರೋದು. ಅವರು ಅಲ್ಲಿ ಏನೋ ಮಾಡಿ ಅಲ್ಲಿ ಇಟ್ಕೊಂಡಾಗ ಅವ್ರು ಹೇಳಿದ್ದಾರೆ, ಇನ್ನೂ ಮಾಡ್ತಾ ಇದ್ದೀವಿ, ನಾವೆಲ್ಲ ಗುಡ್ಡೆ ಹಾಕ್ತಾ ಇದ್ದೀವಿ ಹಾಗೆ ಅಂದಾಗ ಅವ್ರು ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮವರು ಅವ್ರ ಜೊತೆನಲ್ಲಿ ಹೋಗಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರು. ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರ್ಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರ್ 3 ತಿಂಗಳ ಮುಂಚೆನೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೆ ಹಿಡಿದಾಕಿದೀವಿ. ಈಗ ಅವರು ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದ್ರೆ ಅದು ಬೇರೆ ಒಂದು. ಆದ್ರೆ ಇವರು ತರುವಾಗ್ಲೇನೆ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಾಯ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದ್ರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನ ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗ್ಲೇ ನಾವು ಹಿಡಿಯಕ್ಕಾಗುತ್ತೆ, ಇಲ್ದ್ರೆ ಹಿಡಿಯಕ್ಕಾಗಲ್ಲ. ನೋಡಿ ಅವ್ರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಮಾಹಿತಿ ಖಂಡಿತವಾಗಿ ಸಿಕ್ಕಿರೋದು. ಅವರು ಅಲ್ಲಿ ಏನೋ ಮಾಡಿ ಅಲ್ಲಿ ಇಟ್ಕೊಂಡಾಗ ಅವ್ರು ಹೇಳಿದ್ದಾರೆ, ಇನ್ನೂ ಮಾಡ್ತಾ ಇದ್ದೀವಿ, ನಾವೆಲ್ಲ ಗುಡ್ಡೆ ಹಾಕ್ತಾ ಇದ್ದೀವಿ ಹಾಗೆ ಅಂದಾಗ ಅವ್ರು ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮವರು ಅವ್ರ ಜೊತೆನಲ್ಲಿ ಹೋಗಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರು. ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರ್ಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರ್ 3 ತಿಂಗಳ ಮುಂಚೆನೆ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೆ ಹಿಡಿದಾಕಿದೀವಿ. ಈಗ ಅವರು ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದ್ರೆ ಅದು ಬೇರೆ ಒಂದು. ಆದ್ರೆ ಇವರು ತರುವಾಗ್ಲೇನೆ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಾಯ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದ್ರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನ ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗ್ಲೇ ನಾವು ಹಿಡಿಯಕ್ಕಾಗುತ್ತೆ, ಇಲ್ದ್ರೆ ಹಿಡಿಯಕ್ಕಾಗಲ್ಲ. ನೋಡಿ ಅವ್ರು ಏನ್ ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ. ಆಮೇಲೆ ಹೋಮ್ ಮಿನಿಸ್ಟರ್ ಅವರು ರಿಯಾಕ್ಷನ್ ಮಾಡಬೇಕಾದ್ರೆ
ಕೊಟ್ಟಿರುವಂಥ ಐ ಥಿಂಕ್ ರಿಯಾಕ್ಷನ್ ಏನು ಅಂತಂದರೆ ಇನ್ನು ಮಹಾರಾಷ್ಟ್ರ ಪೊಲೀಸರು ಕೊಟ್ಟಂಥ ಹೇಳಿಕೆ ಪ್ರಕಾರ 55 ಕೋಟಿ ರೂಪಾಯಿ ಡ್ರಗ್ ಏನು ಸಿಕ್ಕಾಕೊಂಡಿಲ್ಲ, ಕೇವಲ 1.5 ಕೋಟಿ ಬೆಲೆ ಬಾಳುವ ಡ್ರಗ್ನ ಸಿಕ್ಕಾಕೊಂಡಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಜೊತೆಲಿ ಅವಶ್ಯಕತೆ ಇದ್ದರೆ ಸಸ್ಪೆಂಡ್ ಮಾಡೋಣ ಅಥವಾ ಹಾಗೆ ಬಿಟ್ಟು ಇನ್ನಷ್ಟು ಫ್ಯಾಕ್ಟ್ರಿಗಳನ್ನು ಇವ್ರ ಕೈಲಿ ಓಪನ್ ಮಾಡಿಸೋಣ ಅನ್ನೋ ಮಟ್ಟಕ್ಕೆ ರಾಜ್ಯದ ಗೃಹ ಮಂತ್ರಿ ತಮ್ಮ ಮುಖವನ್ನು, ತಮ್ಮ ಫೇಸನ್ನು, ತಮ್ಮ ಪೊಲೀಸ್ ಇಲಾಖೆಯ ಫೇಲ್ಯೂರನ್ನು ಕಾಪಾಡ್ಕೊಳಕ್ಕೆ ಇಳಿದಿದ್ದಾರೆ ಅಂತಂದರೆ ಎಂಥ ನಾಚಿಕೆಗಟ್ಟಿನ ಪರಿಸ್ಥಿತಿಗೆ ಬಂದಿದ್ದೀವಿ ನೋಡ್ರಿ. ಹೊಸ ವರ್ಷಕ್ಕೆ ಹೊಸ ರೂಲ್ಸು, ಅದು ಇದ್ದು ಬುಲೆಟಲ್ಲಿ ತಮ್ಮ ಟೀಮನ್ನು ಕರ್ಕೊಂಡು ಸೀಮಂತ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಸುತ್ತಿದೆ, ಶೋ ಕೊಟ್ಟಿದೆ, ವಿಡಿಯೋ ಮಾಡಿ ಹಾಕಿದ್ದೆ. ಮತ್ತು ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟು ದೊಡ್ಡ ಡ್ರಗ್ ಫ್ಯಾಕ್ಟ್ರಿಗಳ ಟ್ರೇಸನ್ನು ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು ರೇಡ್ ಮಾಡಿ ಸೀಸ್ ಮಾಡಿ ಇಷ್ಟು ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಕರ್ನಾಟಕದ ಪೊಲೀಸ್ ಇಲಾಖೆ ಈ ಭ್ರಷ್ಟ ಪೊಲೀಸ್ ಅವರ ನಿಜವಾಗ್ಲೂ ತಲೆ ತಗ್ಗಿಸಬೇಕಾಗಿಲ್ವಾ? ಬೆಂಗಳೂರಲ್ಲಿ 130 ಕ್ರಿಮಿನಲ್ ಪೊಲೀಸ್ ಠಾಣೆ ಇದೆ, 40ಕ್ಕೂ ಹೆಚ್ಚು ಟ್ರಾಫಿಕ್ ಪೊಲೀಸರು ಇದ್ದಾರೆ. ಇಲ್ಲಿಗೆ ಪೋಸ್ಟಿಂಗ್ ಹಾಕ್ಕೊಂಡ್ರೆ 18-20 ವರ್ಷ ಆದರೂ ಜಾಗನೂ ಖಾಲಿ ಮಾಡಲ್ಲ. ಒಂದು ಮಾಹಿತಿಯ ಪ್ರಕಾರ ಒಂದು ತಿಂಗಳಿಗೆ 1,000 ಕೋಟಿ ಲಂಚ ಈ ಡ್ರಗ್ ಪೆಡ್ಲರ್ಗಳಿಂದ, ಡ್ರಗ್ ಮಾಫಿಯಾಗಳಿಂದ ನೇರವಾಗಿ ಪೊಲೀಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟರ ಮಟ್ಟಿಗೆ ಡ್ರಗ್ಸ್ ಅನ್ನೋ ಮಾಫಿಯಾ ಬೆಳೆದು ನಿಂತಿದೆ. ಆಮೇಲೆ ಈ ಡ್ರಗ್ಸನ್ನು ಸೇವನೆ ಮಾಡೋದ್ರಿಂದ ಇವತ್ತಿನ ಯುವ ಜನತೆಯ ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ, ದೈಹಿಕವಾಗಿ ಕುಗ್ಗು ಹೋಗ್ತಾರೆ. ರೇಪ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. 700 ರೇಪ್ಗಳನ್ನು ಕರ್ನಾಟಕದಲ್ಲಿ ಈ ವರ್ಷ ನಾವು ಕಂಡಿದ್ದೇವೆ. ನಾವು ನಿಜವಾಗ್ಲೂ ತಲೆ ತಗ್ಗಿಸುವಂಥ ವಿಚಾರ. ಈ ಮೋಸ್ಟ್ ಆಫ್ ದ ರೇಪ್ಗಳಿಗೆ, ಪೋಸ್ಕೋ ಕೇಸ್ಗಳಿಗೆ ಅಂದರೆ ಈ ಮೈನರ್ ಮಕ್ಕಳ ಮೇಲೆ ನಡೆಯುವಂಥ ಈ ಒಂದು ಅತ್ಯಾಚಾರ ಪ್ರಕರಣಗಳಿದೆ, ಸೆಕ್ಷುವಲ್ ಹರಾಸ್ಮೆಂಟ್ ಏನಿದೆ, ಬೆಂಗಳೂರಲ್ಲಿ 180ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು 2025 ದಾಖಲಾಗಿದ್ದಾವೆ. ಡ್ರಗ್ಸ್ ತೆಗೆದುಕೊಂಡು 2 ವೀಲರಲ್ಲಿ ಹುಚ್ಚುಚ್ಚುವಾಗಿ ಗಾಡಿಗಳನ್ನು ಓಡಿಸ್ಕೊಂಡು ಬೇರೆಯವ್ರಿಗೂ ತೊಂದರೆ ಕೊಟ್ಟು ಅವ್ರಿಗಳಿಗೂ ತೊಂದರೆ ಕೊಡುವಂಥವ್ರು, ಚೈನ್ ಸ್ನ್ಯಾಚರ್ಸು, ಡ್ರಗ್ ಪೆಡ್ಲರ್ಸ್ಗಳು, ಆಮೇಲೆ ಈ ಒಂದು ಡ್ರಗ್ಗನ್ನು ಸೇವನೆ ಮಾಡೋಕ್ಕೋಸ್ಕರ ಮಾಡುವಂಥ ಪೆಟಿ ಕ್ರೈಮ್ ರೇಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಬಟ್ ಒಂದು ಪ್ರಶ್ನೆ ನೇರವಾಗಿ ಕೇಳಬೇಕಾಗಿದೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಬಡವರ ಮನೆಗೆ UP ಬಿಹಾರಲ್ಲಿ BJPಯವರು ಬುಲ್ಡೋಸರ್ಗಳನ್ನು ಬಡವರ ಮನೆಗೆ ನುಗ್ಗಿಸಿದ್ದನ್ನು ಸುಪ್ರೀಂ ಕೋರ್ಟು ಒಂದು ಎಚ್ಚರಿಕೆ ಗಂಟೆಯನ್ನು ಕೇಂದ್ರ ಸರ್ಕಾರಕ್ಕೆ ಅಂತ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರಗಳು ಕೊಟ್ಟರೆ, ಈಗ ಅದೇ ಬುಲ್ಡೋಸರ್ಗಳನ್ನು ಬೆಂಗಳೂರಲ್ಲಿ ಬಡವರ ಶೆಡ್ಗಳಿಗೆ ಕಾಂಗ್ರೆಸ್ ಸರ್ಕಾರ ನುಗ್ತಾ ಇದೆ. ವಿಚಾರ ಏನು ಅಂತಂದರೆ, ಪಕ್ಕದ ರಾಜ್ಯದ ಕೇರಳ ಮುಖ್ಯಮಂತ್ರಿಯವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಟ್ವೀಟಲ್ಲಿ ಹೇಳಿದ್ದಾರೆ, BJPಯವ್ರಿಗೂ ಕಾಂಗ್ರೆಸ್ವ್ರಿಗೂ, ಅಲ್ಲಿ UP ಬಿಹಾರಲ್ಲಿ ಬುಲ್ಡೋಸರ್ ನಿಗ್ಸೋ BJPಯವ್ರಿಗೂ ಮತ್ತು ಕರ್ನಾಟಕದಲ್ಲಿ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸುವಂಥ ಕಾಂಗ್ರೆಸ್ವ್ರಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದೆ. ಜೊತೆಯಲ್ಲಿ ಕೇರಳ MP ಅಲ್ಲಿನ ಜನಪ್ರತಿನಿಧಿಗಳು ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ಇದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಬೆಂಗಳೂರಲ್ಲಿ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸರ್ಕಾರದ ಜನಪ್ರತಿನಿಧಿಗಳು, ಕೇರಳ CM ತಮ್ಮ ಕಳವಳನ್ನು ವ್ಯಕ್ತಪಡಿಸಿದ್ರೆ, ಬೆಂಗಳೂರಲ್ಲಿ ತಯಾರಾಗ್ತಾ ಇರುವಂಥ ಈ ಡ್ರಗ್ಸ್ಗಳಿಗೆ ಮಹಾರಾಷ್ಟ್ರ ಪೊಲೀಸರು ಬಂದು ರೇಡ್ ಮಾಡಿ ಸೀಸ್ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕ ಪೊಲೀಸ್ ಅದೇ ರೀತಿಯಲ್ಲಿ ಬೆಂಗಳೂರು ಪೊಲೀಸರು ಕಥೆ ಕಾಯ್ತಾ ಇದ್ದಾರ? ಇಷ್ಟರ ಮಟ್ಟಿಗೆ ಡ್ರಗ್ ಪೆಡ್ಲರ್ಗಳ ಹಾವಳಿಯನ್ನು ಹಣಕ್ಕೋಸ್ಕರ ತಿಂಗಳು ಬರೋ ಅಂಥ ಕಾಂಚಾಣಕ್ಕೋಸ್ಕರ, ಲಂಚಕ್ಕೋಸ್ಕರ, 1000 ಕೋಟಿ ಲಂಚಕ್ಕೋಸ್ಕರ ನೀವು ಬೆಳೆಸಿದ್ದೀರಾ ಅಂತಂದರೆ, ಖಂಡಿತವಾಗಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ, ಜವಾಬ್ದಾರಿಯುತವಾದ ಹೋಮ್ ಮಿನಿಸ್ಟರ್ ಆಗಿ 55.88 ಕೋಟಿ ಬೆಲೆ ಬಾಳುವ ಡ್ರಗ್ಸ್ ರೇಡ್ ಮಾಡಿರುವಂಥ ಫ್ಯಾಕ್ಟ್ರಿಗಳ ಮಾಹಿತಿ ಮಹಾರಾಷ್ಟ್ರ ಪೊಲೀಸವರು ಸುಳ್ಳನ್ನು ಕೊಟ್ಟಿದ್ದಾರೆ ಅಂತ ತಮ್ಮ ಫೇಸನ್ನು ಸೇವ್ ಮಾಡೋಕ್ಕೋಸ್ಕರ
ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆಗಲಿ ಪರಮೇಶ್ವರೇ. ಹಾಗಾದರೆ 55.88 ಕೋಟಿ ಬೆಲೆ ಬಾಳುವಂಥ ಡ್ರಗ್ಸ್ ಸೀಸ್ ಆಗಿಲ್ಲ. ಓಕೆ, ನಿಮ್ಮ ಪ್ರಕಾರ 1.5 ಕೋಟಿ ಬೆಲೆ ಬಾಳುವಂಥ ಡ್ರಗ್ಸು ಈ 3 ಫ್ಯಾಕ್ಟ್ರಿಗಳಲ್ಲಿ ಸೀಸ್ ಆಗಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಗಳು ಇರುವಂಥ ಜಾಗದಲ್ಲಿರುವಂಥ ಪೊಲೀಸರಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸಂಬಂಧಪಟ್ಟಂಥ ACP ಆಗಿರ್ಬೋದು, DCP ಆಗಿದ್ದು, ಇವರ ಮೇಲೆ ಈ ಒಂದು ಮಹಾರಾಷ್ಟ್ರ ಪೊಲೀಸವರು, ಪಕ್ಕದ ಮಹಾರಾಷ್ಟ್ರ ಪೊಲೀಸವರಿಗೆ ಗೊತ್ತಾಗುವಂಥ ಫ್ಯಾಕ್ಟ್ರಿಗಳ ವಿಚಾರ ಬೆಂಗಳೂರಿನ ಸಂಬಂಧಪಟ್ಟಂಥ ACPಗಳಿಗೆ, DCPಗಳಿಗೆ, ಎಷ್ಟು ಜನ DCP ಇದ್ದಾರೆ? 8-9 ಜನ DCPಗಳು, ಸುಮಾರು 20-25 ಜನ ACPಗಳು, 130 ಪೊಲೀಸ್ ಇನ್ಸ್ಪೆಕ್ಟರ್ಗಳು. ಈಗ ಫ್ಯಾಕ್ಟ್ರಿ ಇರುವಂಥ ಜಾಗದಲ್ಲಿರುವಂಥ ಇನ್ಸ್ಪೆಕ್ಟರ್ಗಳ ಮೇಲೆ ಕ್ರಮ ಯಾಕೆ ಜರುಗಿಸಲ್ಲ ನೀವು ಅಂತ ಒಂದು ಪ್ರಶ್ನೆಯನ್ನು ಮಾಡುತ್ತಾ, ಎಷ್ಟರ ಮಟ್ಟಿಗೆ ನೀವು ಸಮರ್ಥನೆಯನ್ನು ಮಾಡ್ತಾ ಇದ್ದೀರಿ? ಒಬ್ಬ ಅಸಮರ್ಪಕ ಹೋಮ್ ಮಿನಿಸ್ಟರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳುತ್ತಾ, ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸರು ಇಲ್ಲಿರುವ ಫ್ಯಾಕ್ಟ್ರಿಗಳ ಮೇಲೆ ರೇಡ್ ಮಾಡಿ ಕರ್ನಾಟಕದ ಮತ್ತು ಬೆಂಗಳೂರಿನ ಜನರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಅದೇ ಬೆಂಗಳೂರಿನ ಪೊಲೀಸರು ಈ ಮೌನ ಗಾಢಕ್ಕೆ ಹೋಗ್ತಾರೆ. ಆಮೇಲೆ ರೇಡ್ ಆಗಿದ್ದನ್ನು ಕೂಡ ಸಮರ್ಥನೆ ಮಾಡುವಂಥ ಈ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು. 1.5 ಕೋಟಿ, ನಿಮ್ಮ ಪ್ರಕಾರ 1.5 ಕೋಟಿ ಡ್ರಗ್ಸ್ ಸಿಕ್ಕಾಕೊಳ್ಳೋದು ಅದು ಅಪರಾಧ ಅಲ್ವಾ? 1 ಗ್ರಾಮ್ ಡ್ರಗ್ಸ್ ಸಿಕ್ಕಾಕೊಂಡ್ರು ಕೂಡ ಅದು ಅಪರಾಧ ಅಲ್ವಾ? ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸರಿಗೆ ಕಾಣಿಸುವ ಈ ಫ್ಯಾಕ್ಟ್ರಿಗಳು ಬೆಂಗಳೂರಿನ ಪೊಲೀಸವ್ರಿಗೆ, ಬೆಂಗಳೂರಿನ DCPಗಳಿಗೆ, ಬೆಂಗಳೂರಿನ IPSಗಳಿಗೆ, ಬೆಂಗಳೂರಿನ ACPಗಳಿಗೆ, ಬೆಂಗಳೂರಿನ 130 ಇನ್ಸ್ಪೆಕ್ಟರ್ಗಳಿಗೆ ಯಾಕೆ ಕಾಣಿಸಲಿಲ್ಲ? ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಏನಾದರೂ ಗೆಣಸ್ಕಿಳ್ತಾ ಇದೆಯಾ? ಈ ನಮ್ಮ 130 ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವಂಥ 20,000 ಪೊಲೀಸರು ಕಥೆ ಕಾಯ್ತಾ ಇದ್ದಾರೆ ಅಂತ ಹೇಳುತ್ತಾ, ಎಲ್ಲಿವರೆಗೆ ಎಷ್ಟರವರೆಗೆ ನೀವು ಸಮರ್ಥನೆ ಮಾಡಿಕೊಂಡು ಅವರನ್ನು ಉಳಿಸ್ತೀರಾ? ಅವರುಗಳು ಮಾಡುವಂಥ ಅಪರಾಧಗಳಿಗೆ, ಪೊಲೀಸರು ಮಾಡುವಂಥ ಅಪರಾಧಗಳಿಗೆ, ಭ್ರಷ್ಟಾಚಾರಗಳಿಗೆ ಖಂಡಿತವಾಗಿ ಬೀದಿಗೆ ಬಂದೇ ಬರ್ತಾರೆ ಅಂತ ಹೇಳುತ್ತಾ, ಬೆಂಗಳೂರಿನ ಡ್ರಗ್ ಫ್ಯಾಕ್ಟ್ರಿಗಳನ್ನು ಮಹಾರಾಷ್ಟ್ರ ಪೊಲೀಸರು ತೋರಿಸಿ ನಮಗೆ ಬುದ್ಧಿ ಹೇಳ್ತಾರೆ. ಬಡವರ ಮನೆಗೆ ನುಗ್ಸಿರೋ JCBಗಳನ್ನು, ಕಾಂಗ್ರೆಸ್ ಸರ್ಕಾರ ನುಗ್ಸಿರೋ JCBಗಳನ್ನು ಪಕ್ಕದ ರಾಜ್ಯದ ಪಕ್ಕದ ರಾಜ್ಯದ ಕೇರಳ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ. ಅಲ್ಲಿನ ಜನಪ್ರತಿನಿಧಿಗಳಲ್ಲಿ ಬಂದು ಭೇಟಿ ಕೊಡ್ತಾರೆ. ಕಾಂಗ್ರೆಸ್ ಅವರು ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಕೋಗಿಲಿಗೆ JCBಗಳನ್ನು ನುಗ್ಸಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಏನಪ್ಪ ಅಂತಂದರೆ, ಬೆಂಗಳೂರಲ್ಲಿ 1250 ಕೆರೆಗಳನ್ನು ನುಂಗಿರುವಂಥ ನುಂಗಣ್ಣರ ಮೇಲೆ JCBಗಳನ್ನು ಯಾವತ್ತು ನುಗ್ಗಿಸ್ತೀರಾ? ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್ ಆ್ಯಂಡ್ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ಗೊತ್ತು ನಮಗೆ, ನಿಮಗೆ ಅವರ ವಿರುದ್ಧ ನುಗ್ಗಿಸ್ಲಿಕ್ಕೆ ಅಸಾಧ್ಯವಿಲ್ಲ ಅಂತ. ಏನಿದ್ದರೂ ನಿಮ್ಮ ದಮ್ಮು ತಾಕತ್ತು ಬಡವರ ಮೇಲೆ ಅಂತ ಹೇಳುತ್ತಾ, ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡಿಯೋದ್ರಲ್ಲಿ ಮಹಾರಾಷ್ಟ್ರ ಪೊಲೀಸರನ್ನು ನಾವು ಶ್ಲಾಘನೆ ಮಾಡಲೇಬೇಕು. ಅದೇ ರೀತಿ ಬೆಂಗಳೂರಿನ ಪೊಲೀಸವರನ್ನು ಯಾವ ಮಟ್ಟಿಗೆ ಭ್ರಷ್ಟಾಚಾರ ತುಂಬಿದೆ ಅಂತ ಹೇಳಲೇಬೇಕು ಅಂತ ಹೇಳುತ್ತಾ, ಡ್ರಗ್ ಫ್ಯಾಕ್ಟ್ರಿ ತಾಣವಾಯ್ತಾ ಬೆಂಗಳೂರು. ಧನ್ಯವಾದಗಳು.